ಯುದ್ಧ ಕೊನೆಯಾಯಿತು, ಶಾಂತಿ ಈಗ ನೆಲೆಸ್ತಾ ಇದೆ ಅನ್ನುವಂಥ ನಂಬಿಕೆ ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ಅಮೆರಿಕಗೂ ಕೂಡ ಅದೆಷ್ಟರ ಮಟ್ಟಿಗೆ ನಷ್ಟ ಆಗಿದೆ ನೋಡಿ. ಕೆಲವೊಂದು ವಿಮಾನಗಳಿದಾವಲ್ಲ, ಕೆಲವೊಂದು ವಿಮಾನಗಳನ್ನು ಅಮೆರಿಕ ಕೇವಲ ಇವು ಹಾರುವ ಲೋಹದ ಹಕ್ಕಿಗಳು ಅಂತ ಪರಿಗಣಿಸಲ್ಲ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ಪ್ರೈಡ್ ಅಂತ ಪರಿಗಣಿಸುತ್ತೆ. ಅದರಲ್ಲಿ ಈ F ಸೀರೀಸ್ ಯುದ್ಧ ವಿಮಾನಗಳು ಬರ್ತವೆ. ಜೊತೆಗೇನು ಅಂದರೆ ಈ B-52 ಬಾಂಬರ್ ಇದೆಯಲ್ಲ, ಅದು ವೆರಿ ಪವರ್ಫುಲ್ ವಿಮಾನ. ಆದರೆ ಅಂಥ B-52 ಬಾಂಬರ್ ಪತನ ಆಗಿರೋದು ಹೇಗಿದು, ಹೇಗೆ ಬಿತ್ತು? ಎಡ್ವರ್ಡ್ ವಾಯುಪಡೆ ನೆಲೆಯಲ್ಲಿ ಈ ಟೇಕ್ ಆಫ್ ಆಗ್ತಿದ್ದಂಥ ಸಂದರ್ಭದಲ್ಲೇ ಇದು ಬಿದ್ದು ಪತನಗೊಂಡಿದೆ. B-52 ಬಾಂಬರ್, ಅದರಲ್ಲಿದ್ದಂಥ 8 ಯೋಧರು ಸಜೀವವಾಗಿ ದಹನ ಆಗಿದ್ದಾರೆ. ಬಹಳ ಅತ್ಯಂತ ಶಕ್ತಿಶಾಲಿ ಮತ್ತು ದೀರ್ಘಕಾಲ ಸೇವೆಯಲ್ಲಿರುವಂಥ ಈ ವಿಮಾನ ಇದು. ನಿಮಗೆ ಅಚ್ಚರಿ ಆಗುತ್ತೆ, 1955ರಿಂದಲೂ ಕೂಡ ಅಮೆರಿಕದ ಮಿಲಿಟ್ರಿ, ಅಂದರೆ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗ್ತಾ ಬಂದಿದೆ, ಪ್ರಶ್ನೆ ಬೇರೆ. ಅಮೆರಿಕದ ಮಿಲಿಟ್ರಿ ಅದರ ಶಕ್ತಿ, ಅದರ ಬೆನ್ನೆಲುಬು ಇದು. ಏನು B-52 ಬಾಂಬರ್ ಅಂತಂತಂದರೆ, ಬೋಯಿಂಗ್ ಸಂಸ್ಥೆ ಇದನ್ನು ಉತ್ಪಾದನೆ ಮಾಡುವಂಥದ್ದು, ಇದನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ಇದರ ವಿಶೇಷತೆಗಳು ಒಂದಾ ಎರಡಾ? ಅಗಾಧವಾದಂಥ ಸಾಮರ್ಥ್ಯ, ಅಸಾಧಾರಣ ಸಾಮರ್ಥ್ಯ ಅಂತಾರಲ್ಲ ಅದು. ನೀವು ಹೆಚ್ಚು ಕಡಿಮೆ 32,000 kg ತೂಕದ ಆಯುಧಗಳನ್ನು ಒಂದೇ ಸರಿ ಎತ್ಕೊಂಡು ಹೋಗ್ಬಿಡುತ್ತೆ. ಒಂದೇ ಸರಿಗೆ ಯಾವುದನ್ನು ಬೇಕಾದರೂ ನೀವು ಅದರಿಂದ ಸಾಗಿಸ್ಬೋದು. ಈ ಬಾಂಬ್ಗಳು, ಈ ಲೇಸರ್ ಬಾಂಬ್ಗಳು, ಈ ಮೈನ್ಗಳಿರುತ್ತಲ್ಲ, ಬ್ಲಾಸ್ಟಿಂಗ್ ಮೈನ್ಸ್, ಅದು, ಈ ಪರಮಾಣು ಕ್ಷಿಪಣಿಗಳು, ಹೀಗೆ ಒಂದೊಂದಲ್ಲ. ಒಂದು ಸರಿ ಏನಾದರೂ ಇದು ಹಾರಕ್ಕೆ ಶುರುವಾಯಿತು ಅಂತಂದರೆ 8,800 ಮೈಲ್ಗಳು, ಹೆಚ್ಚು ಕಡಿಮೆ 14,000 ಕಿಲೋಮೀಟರ್ಗಟ್ಟಲೆ ಹಾರುತ್ತೆ. ನಾನ್ ಸ್ಟಾಪ್ ಹಾರುತ್ತೆ. 14,200 ಕಿಲೋಮೀಟರ್. ಎಂಥ ಇದು ನೋಡಿ, ಅದ್ಭುತವಾದಂಥ ತಂತ್ರಜ್ಞಾನ, ಅದ್ಭುತವಾದಂಥ ತಂತ್ರಜ್ಞಾನ ಇದು. ಜೊತೆಗೇನು ಅಂತಂದರೆ ನಡುವೆ ಬೇರೆ ಬೇರೆ ವಿಮಾನಗಳಿಂದ ಆಕಾಶದಲ್ಲೇ ಇಂಧನ ತುಂಬಿಸ್ಕೊಳ್ಳುತ್ತೆ, ಮತ್ತೆ ಹಾರಾಟ ಮಾಡುತ್ತೆ. 50,000 ಅಡಿ ಎತ್ತರದಲ್ಲಿ ಹಾರುವಂಥ ಸಾಮರ್ಥ್ಯ ಇರುವಂಥ ವಿಮಾನ ಇದು. ಸಾಮಾನ್ಯ ಸಂಗತಿ ಅಲ್ಲ ಇದು. ಇನ್ನು ಸ್ವಲ್ಪ ದಿವಸ ಆಯಿತು ಅಂತಂದರೆ, 50ರ ಇದಕ್ಕೆ ಬಂತು ಅಂತಂದರೆ 100 ವರ್ಷ ಕಾಲ ಹಾರಾಡದಂಥ ಕೀರ್ತಿ ಇದಕ್ಕೆ. ಸೊ ಅಂಥ ವಿಮಾನ ಬಿದ್ದು ಬಿಡುತ್ತೆ ಅಂತಂದರೆ ಏನರ್ಥ ಇದು? ಇದಕ್ಕೆ ಬಫ್ ಅಂತಾರೆ, ಬಿಗ್ ಅಗ್ಲಿ ಫ್ಯಾಟ್ ಫೆಲೋ ಅಂತ. ಒಂದು ಸರಿ ಏನಾದರೂ ಹಾರಾಟ ಮಾಡೋಕ್ಕೆ ಶುರುವಾಯಿತು ಅಂತಂತಂದರೆ ಇದು ಯಾರನ್ನ ಬೇಕಾದರೂ ಧ್ವಂಸ ಮಾಡಿಬಿಡುತ್ತೆ, ಯಾವ ನೆಲವನ್ನು ಬೇಕಾದರೂ ಧ್ವಂಸ ಮಾಡಿಬಿಡುತ್ತೆ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ, ಯುದ್ಧ ಕೊನೆಗೊಳ್ತು, ಶಾಂತಿ ಮರುಸ್ಥಾಪನೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತಾ ಇದೆ. ಇದೆಲ್ಲದರ ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗಿದೆ ಅಂತ. ಆದರೆ ತುಂಬ ಅಚ್ಚರಿ ಅನಿಸುವಂಥದ್ದು, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಹರೀಶ್, ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ವಿಮಾನಗಳು ಅಂತಂದರೆ ಇವರಿಗೆ ಕೇವಲ ಏನು ಅಂದರೆ ಹಾರುವ ಲೋಹದ ಹಕ್ಕಿಗಳಲ್ಲ, ಇದು ಅಮೆರಿಕದ ಪ್ರೈಡ್, ಅಮೆರಿಕದ ಹೆಗ್ಗಳಿಕೆ, ಅಮೆರಿಕದ ಗರ್ವ. ಅದರಲ್ಲೂ F ಸೀರೀಸ್ ವಿಮಾನಗಳು, ಅದರಲ್ಲೂ ಈ B ಸೀರೀಸ್ ವಿಮಾನಗಳಿದಾವಲ್ಲ, ಇದರ ಬಗ್ಗೆ ಅಮೆರಿಕಕ್ಕೆ ವಿಪರೀತವಾದಂಥ ಒಂದು ನಂಬಿಕೆ. ಆ ವಿಮಾನ ಹೇಗೆ ಬಿತ್ತು ಅನ್ನುವಂಥದ್ದೊಂದು ಪ್ರಶ್ನೆ, ಏನಂತೀರಿ? ಹೌದು ರಂಗನಾಥ್, ಇರಾನ್ ಹಾಗೂ ಅಮೆರಿಕದ ನಡುವೆ ಯುದ್ಧ ಕಾರ್ಮೋಡ ಸಂಪೂರ್ಣವಾಗಿ ಮಾಯ ಆಗಿರುವಂತಹದ್ದು. ಈಗ ಎರಡೂ ದೇಶಗಳು ಈಗ ಒಪ್ಪಂದಕ್ಕೆ ಬಂದಿವೆ. ಇದರ ಮಧ್ಯದಲ್ಲೇ ಕ್ಯಾಲಿಫೋರ್ನಿಯಾದ ಎಡ್ವರ್ಡ್ಸ್ ಏರ್ಪೋರ್ಟ್ನಲ್ಲಿ ಸೇನಾ ನೆಲೆಯಲ್ಲಿ ವಿಮಾನ ಪತನ ಆಗಿರುವಂತಹದ್ದು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ವಿಮಾನ ಪತನ ಆಗಿದೆ. ಅದು ಸಾಮಾನ್ಯ ವಿಮಾನ ಅಲ್ಲ, ಅಥವಾ ನಾಗರಿಕ ವಿಮಾನವೂ ಅಲ್ಲ. ಅತ್ಯಂತ ಅಮೆರಿಕದ ಸೇನೆಯ ಅತ್ಯಂತ ಶಕ್ತಿಶಾಲಿ ವಿಮಾನಗಳಲ್ಲಿ ಅಂತ ಕರೆಸ್ಕೊಳ್ಳುವಂತಹ B-2 ಬಾಂಬರ್ ವಿಮಾನವೇ ಪತನ ಆಗಿರುವಂತಹದ್ದು. ಇದರಲ್ಲಿದ್ದಂತಹ 8 ಸಿಬ್ಬಂದಿಗಳು ಕೂಡ ಸಜೀವ ದಹನ ಆಗಿದ್ದಾರೆ. ಬಹು ಮುಖ್ಯವಾಗಿ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡುಗಳಲ್ಲಿ ಪತನ ಆಗಿರುವಂತಹದ್ದು. ಚಿತ್ರದಲ್ಲಿ ನೋಡೋದ್ರೆ ಗಮನಿಸ್ಬೋದು, ವಿಮಾನ ನಿಲ್ದಾಣ ಏನಿದೆ, ಸೇನೆಯ ನಿಲ್ದಾಣ ಏನಿದೆ, ಇದರ ಪಕ್ಕದಲ್ಲೇ ಸಮುದ್ರ ಇರುವಂತಹದ್ದು. ಆ ವಿಮಾನ ನೇರವಾಗಿ ಸಮುದ್ರದ ಕಿನಾರೆಗೆ ಬಿದ್ದಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಈ ವಿಮಾನದಲ್ಲಿ ಯಾರ್ಯಾರು ಸಿಬ್ಬಂದಿಗಳಿದ್ರು ಎಲ್ಲರೂ ಕೂಡ ಸಜೀವ ದಹನ ಆಗಿದ್ದಾರೆ ಅನ್ನುವಂತಹದ್ದು. ಇದು ಅತ್ಯಂತ ಶಕ್ತಿಶಾಲಿ ಬಾಂಬರ್, ಮತ್ತೆ ಅತ್ಯಂತ ದುಬಾರಿ ವಿಮಾನ ಕೂಡ ಇದು, ಮತ್ತೆ ರಹಸ್ಯ ತಂತ್ರಜ್ಞಾನಗಳನ್ನು ಹೊಂದಿದೆ. ಅಂದರೆ ಬೇರೆ ಯಾವುದೇ ದೇಶಕ್ಕೂ ಈ ದೇಶದಲ್ಲಿ ಇರಲೇ ಇರತಕ್ಕಂಥ ತಂತ್ರಜ್ಞಾನಗಳು ಈ ಅಮೆರಿಕದ ಈ ಯುದ್ಧ ವಿಮಾನಗಳಲ್ಲಿರುವಂತಹದ್ದು ಅತ್ಯಂತ ಇಡೀ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳು ಅಂತ ಕರೆಸ್ಕೊಳ್ತವೆ. ಇವೇನಿದ್ರು ದೊಡ್ಡ ದೊಡ್ಡ ಬಾಂಬರ್ಗಳನ್ನು ಹಾಕುವಂಥದ್ದು, ಬಂಕರ್ ಬಸ್ಟರ್ ಬಾಂಬರ್ಗಳನ್ನು ಹಾಕಲಿಕ್ಕೆ ಈ ವಿಮಾನಗಳನ್ನು ಬಳಸ್ಕೊಳ್ತಾರೆ ರಂಗನಾಥ್.
ರಂಗನಾಥ್. ಎಸ್, ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ಮಾತಾಡ್ತೀನಿ.